ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಸರ್ಕಾರ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿದರೆ ಇದರಲ್ಲಿ ಎಲ್ಲರೂ ಕೂಡ ಪಾಲುದಾರರು ಅಂತಕ್ಕಂಥದ್ದನ್ನು ಎದ್ದು ಕಾಣ್ತಾ ಇದೆ. ಅಂದರೆ ಬಡವರ ಫಲಾನುಭವಿಗಳು ಇರ್ತಾರೆ, ಅವರಿಗೆ ತಲುಪಬೇಕಾದಂತಹ ಹಣ ಈ ರೀತಿಯಾಗಿ ಒಂದು ಅವ್ಯವಹಾರದಲ್ಲಿ ಸಿಲುಕೊಂಡಿರೋದು ಎಷ್ಟು ಸರಿ ಅಂತ ಇದರಿಂದ ದೊಡ್ಡ ಕೈವಾಡ ಇದೆ, ಸರ್ಕಾರದೇ ಕೈವಾಡ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. 6ನೇ ತಾರೀಕು ಮೇಲ್ಪಟ್ಟು ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ. ಈ ಪ್ರಕರಣನ ಎಲ್ಲೋ ಮುಖ್ಯಮಂತ್ರಿಗಳು ಮತ್ತು DCM ಏನು ಇದನ್ನು ಹಗುರವಾಗಿ ತೆಗೆದುಕೊಂಡು ಇನ್ನೇ ನಾವು ಇವತ್ತು ತಮ್ಮದೇ ಸರ್ಕಾರದ ಮಂತ್ರಿ ಇಂಥ ಒಂದು ಸಿಲುಕಿಕೊಂಡಾಗ ಯಾಕೆ ರಾಜೀನಾಮೆ ಕೊಡಿಸ್ಲಿಕ್ಕೆ ಮುಂದಾಗ್ತಿಲ್ಲ? ಡೆತ್ ನೋಟಲ್ಲಿ ಪ್ರತಿಯೊಂದನ್ನು ಸಹ ವಿವರವಾಗಿ ಬರೆದಿದ್ದಾರೆ. ಏನು ತನಿಖೆ ಆಗಬೇಕು ಅಂತೇಳಿ ಇವತ್ತು ಯಾವುದೇ ಹಣ ದುರುಪಯೋಗ ಆಗಬೇಕಾಗಿ ನಮ್ಮ ಬರ್ತಕ್ಕಂಥ ಹಣ ಇನ್ನೊಂದಕ್ಕೆ ಹೋಗಿದೆ ಅಂದ ಮೇಲೆ ನಮ್ಮ ಸಮಾಜದವರು ಯಾವುದೇ ಕಾರಣಕ್ಕೂ ಬಿಡೋಲ್ಲ. 15 ಶಾಸಕರಿಗೂ ನಾವು ಮನವಿ ಕೊಡ್ತೀವಿ. ಕರ್ನಾಟಕ ವಾಲ್ಮೀಕಿ ನಿಗಮದ ಅಧೀಕ್ಷಕರಾದಂತಹ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ ಜೊತೆಗೆ ಡೆತ್ ನೋಟಲ್ಲಿ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪಿಸಿರುವಂಥದ್ದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ BJP ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ದಾಸ್ಕರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿರೋದು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ ಅವರು ಕಳೆದ ವಾರ ಶಿವಮೊಗ್ಗ ಅವ್ರ ನೇಟಿವ್ ಊರಲ್ಲಿ ಅವರು ನೇಣನ್ನು ಹಾಕ್ಕೊಂಡು ಮೃತಪಟ್ಟಿದ್ದಾರೆ. ಮೃತಪಟ್ಟಂಥ ಡೆತ್ ನೋಟ್ ಸಿಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಏನೆಲ್ಲ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದನ್ನು ಕೂಡ ಡೆತ್ ನೋಟಲ್ಲಿ ಬರೆದಿದ್ದಾರೆ. ಸರ್ಕಾರ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ. ಯಾರೋ 4 ಜನ ಅಧಿಕಾರಿಗಳನ್ನ ಬಂಧನ ಮಾಡಿ ನಾವು ಮಾಡಿದ್ದೀವಿ ಅಂತಕ್ಕಂಥ ಆರೋಪಗಳನ್ನು ಮಾನ್ಯ ಸರ್ಕಾರ ಮಾಡ್ತಾಯಿದೆ. ಇದು ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ತಕ್ಕಂಥದ್ದು ಕರ್ನಾಟಕದ 60 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ನಾಯಕ ಸಮಾಜದ ಬಂಧುಗಳಿಗಿರ್ತಕ್ಕಂಥ ನಿಗಮ. ಇದರಲ್ಲಿ ಸಾಲ ಸೌಲಭ್ಯ ಆಗಿರ್ಬೋದು, ವಾಹನ ಸೌಲಭ್ಯ ಆಗಿರ್ಬೋದು, ಇನ್ನಿತರೆ ಗಂಗಾ ಕಲ್ಯಾಣ ಅಡಿಯಲ್ಲಿರ್ತಕ್ಕಂಥ ಬೋರ್ವೆಲ್ಗಳು ಬಡವರಿಗಾಗಿ ಇಷ್ಟೆಲ್ಲ ಒಳ್ಳೆ ರೀತಿಯ ಒಂದು ಕೆಲಸವನ್ನು ಮಾಡಲಿಕ್ಕಿರ್ತಕ್ಕಂಥ ಅಭಿವೃದ್ಧಿ ನಿಗಮದಲ್ಲಿ ಇಂಥ ವ್ಯವಹಾರ ನಡೆದಿದ್ದು ಏಕೆ? ಅದು ಚುನಾವಣೆಯ ಸಮೀಪದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಸರ್ಕಾರ ಯಾಕೆ ಮೌನ ಇದೆ? ಇವತ್ತು ಸರ್ಕಾರದ ಭಾಗವಾಗಿರ್ತಕ್ಕಂಥ ನಮ್ಮ ನಿಗಮ ಮಂತ್ರಿಗಳು ಇವತ್ತಿನವರೆಗೂ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿದರೆ ಇದರಲ್ಲಿ ಎಲ್ಲರೂ ಕೂಡ ಪಾಲುದಾರರು ಅಂತಕ್ಕಂಥದ್ದನ್ನು ಎದ್ದು ಕಾಣ್ತಾ ಇದೆ. ಆದ್ದರಿಂದ ದಯವಿಟ್ಟು ಈ ಒಂದು ತನಿಖೆ CBIಗೆ ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಒಕ್ಕೂರಲಿನ ನಮ್ಮ ನಾಯಕ ಸಮಾಜದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಒಕ್ಕೂರಲ ಮನವಿಯಾಗಿದೆ. ಸರ್ಕಾರ ಇದನ್ನು ಈಡೇರಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಸರ್, ಈಗ ನಿಗಮದ ಅಧ್ಯಕ್ಷರು ನಾಗೇಂದ್ರ ಅವರಿದ್ದಾರೆ, ಜೊತೆಗೆ ಅದರಲ್ಲಿ ನಾಗೇಂದ್ರ ಅವರ ಹೆಸರು ಕೂಡ ಮೆನ್ಷನ್ ಆಗಿರೋದು, ಜೊತೆಗೆ MDಗಳು ಇರ್ಬೋದು, ಸಾಕಷ್ಟು ಜನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ನೇರವಾಗಿ ಅಕೌಂಟಿಂದ ವರ್ಗಾವಣೆ ಆಗಿರುವಂಥದ್ದು, ಅಷ್ಟೊಂದು ದೊಡ್ಡ ಮಟ್ಟದ ಒಂದು ಅವ್ಯವಹಾರ ನಡೆದಿರುವಂಥದ್ದು. ಅಂದರೆ ಬಡವರ ಫಲಾನುಭವಿಗಳು ಇರ್ತಾರೆ, ಅವರಿಗೆ ತಲುಪಬೇಕಾದಂತಹ ಹಣ ಈ ರೀತಿಯಾಗಿ ಒಂದು ಅವ್ಯವಹಾರದಲ್ಲಿ ಸಿಲುಕೊಂಡಿರೋದು ಎಷ್ಟು ಸರಿ ಅಂತ? ಈಗ ಈ ನಿಗಮ ಇರೋದೇ ಬಡವರಿಗಾಗಿ, ಆದರೆ ಈ ನಿಗಮ ಇನ್ನೊಂದು ಖಾತೆಗೆ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದರೆ ವಿಪರ್ಯಾಸ. ಯಾವುದೇ ಬೇರೆ ನಿಗಮಗಳು ಯಾವುದೂ ಕೂಡ ಹಣ ವರ್ಗಾವಣೆ ಆಗಿಲ್ಲ. ಈ ನಿಗಮದಲ್ಲಿ ವರ್ಗಾವಣೆ ಆಗಿದೆ. ಜೊತೆಗೆ ಹೈದರಾಬಾದ್ನ 15 ಕಂಪ್ನಿಗಳಿಗೆ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಅದು IT-BT ಕಂಪ್ನಿಗೆ ವರ್ಗಾವಣೆ ಆಗಿದೆ. ಅದರಲ್ಲೂ ಕೂಡ ಒಂದು ಅನುಮಾನಾಸ್ಪದವಾಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಕಂಪ್ನಿಗಳು ಯಾವುವು ಕೂಡ ಈ ಹಳೆಯ ಕಂಪ್ನಿಗಳಿಗೆ ಇವತ್ತು ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ದೊಡ್ಡ ಹುನ್ನಾರ ನಡೆದಿದೆ. ಲೋಕಸಭಾ ಚುನಾವಣೆಗಾಗಿರ್ಬೋದು, ಹಣ ಆಸೆಗಾಗಿ ಮಾಡಿರ್ತಕ್ಕಂಥ ಕೃತ್ಯ. ಇದರಿಂದ ದೊಡ್ಡ ಕೈವಾಡ ಇದೆ, ಸರ್ಕಾರದೇ ಕೈವಾಡ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇದೇ ಪ್ರಕರಣ ಈಶ್ವರಪ್ಪನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೀ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಉದ್ದೇಶಕ್ಕೋಸ್ಕರ ಈಶ್ವರಪ್ಪನವ್ರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಾರೆ. ಆ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಅವತ್ತು ಯಾವುದೇ ರೀತಿಯಲ್ಲಿ ಮೃತವನ್ನು ಪಟ್ಟ ವ್ಯಕ್ತಿ ಈಶ್ವರಪ್ಪನ ಹೆಸರು ಉಲ್ಲೇಖ ಮಾಡಿರಲಿಲ್ಲ. ಇವತ್ತು ಅಲ್ಲಿ ಕಾಂಟ್ರಾಕ್ಟ್ದಾರರು ತೀರ್ಕೊಂಡ ಸತ್ತ ಅನ್ನುವಂಥ ಕಾರಣಕ್ಕಾಗಿಯೇ ಇವತ್ತು ನಮ್ಮ ಸರ್ಕಾರ ಇತ್ತು. ಈಶ್ವರಪ್ಪನವರು ಮಾನವೀಯತೆ ದೃಷ್ಟಿಯಿಂದ ಇವತ್ತು ರಾಜೀನಾಮೆ ಕೊಟ್ಟು ಎದುರಿಸಿ ಇವತ್ತು ಅವರು ಮುಕ್ತರಾಗಿದ್ದಾರೆ. ಆ ರೀತಿ ನಾವು ಕೂಡ ಬೇಡ್ಕೊಳ್ಳೋದಿಷ್ಟೇ, ಮಾನ್ಯ ನಾಗೇಂದ್ರ ಅವರಿಗೆ ನೀವು ತಪ್ಪಿತಸ್ಥರಲ್ಲ ಅಂತ ಏನು ಹೇಳಿಕೆ ಕೊಟ್ಟಿದ್ದೀರಿ, ರಾಜೀನಾಮೆ ಕೊಟ್ಟು ಎದುರಿಸ್ರಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ, ಕಾನೂನಲ್ಲಿ ಏನಾದರೂ ನೀವು ಮುಕ್ತರಾಗಿದ್ದೀರಿ ಅಂತ ಹೇಳಿದ್ರೆ ಮತ್ತೆ ಮಂತ್ರಿಯಾಗಿ ಅದಕ್ಕೆ ಒಪ್ಕೊಳ್ತೀವಿ. ಇನ್ನೊಂದು ಮಾತು ಹೇಳಬೇಕು ಅಂತ ಹೇಳಿದರೆ ನಮ್ಮ ಸಮಾಜದಿಂದ ST ರಿಸರ್ವೇಷನ್ ಗೆದ್ದಿರ್ತಕ್ಕಂಥ 15 ಶಾಸಕರಿದ್ದೀರಿ. ನೀವು ಯಾವುದೇ ಕೂಡ ಇವತ್ತು ST ರಿಸರ್ವೇಷನ್ ಗೆದ್ದಿರ್ತಕ್ಕಂಥವ್ರು ನಿಗಮದ ಬಗ್ಗೆ ಕಾಳಜಿ ವಹಿಸಿ ಮಾತಾಡ್ತಿಲ್ಲ ಅಂತ ಹೇಳಿದರೆ ಇವತ್ತು ನೀವು
ನಮ್ಮ ಸಮಾಜದ ಪ್ರತಿಯೊಬ್ಬ ನಾಯಕ ಸಮಾಜದ ಮದುವೆ ಮಾಡ್ತಕ್ಕಂಥ ದ್ರೋಹ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ಒತ್ತಾಯ ಈಗ ಬಿಜೆಪಿಯಿಂದ ಮುಂದಿನ ದಿನಗಳಲ್ಲಿ ಇದನ್ನು ವಿರುದ್ಧ ಏನಾದ್ರು ಪ್ರತಿಭಟನೆ ಹಮ್ಮಿಕೊಳ್ಳೋದು ನಮ್ಮ ರಾಜ್ಯಾಧ್ಯಕ್ಷರು ಬಂಗಾರು ಹನುಮಂತರವರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ ಕೂತಿದ್ದಾರೆ. ಅವತ್ತು ಹೇಳಿದ್ದಾರೆ. ಮತ್ತು ಮಾನ್ಯ ರಾಜ್ಯ BJP ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರನವರು ಅವರು ಕೂಡ ಹೇಳಿದ್ದಾರೆ 6ನೇ ತಾರೀಕು ತನಕ ಗಡುವು ಕೊಡ್ತೀವಿ, ಅದರೊಳಗೆ ರಾಜೀನಾಮೆ ಕೊಟ್ಟು ಇದನ್ನು CBIಗೆ ವಹಿಸ್ತೇ ಹೋದರೆ 6ನೇ ತಾರೀಕು ಮೇಲ್ಪಟ್ಟು ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ, CBIಗೆ ವಹಿಸೋ ತನಕ ಬಿಡೋದಿಲ್ಲ, ರಾಜೀನಾಮೆ ಕೊಡೋಮಟ್ಟ ಸಚಿವರಿಗೂ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈ ಪ್ರಕರಣನ ಎಲ್ಲೋ ಮುಖ್ಯಮಂತ್ರಿಗಳು ಮತ್ತೆ DCM ಏನು ಇದನ್ನ ಹಗುರವಾಗಿ ತೆಗೆದುಕೊಂಡು ನಿನ್ನೆ ನಾನು ತಮ್ಮ ಮಾಧ್ಯಮದಲ್ಲಿ ನೋಡಿದೆ, ಮುಖ್ಯಮಂತ್ರಿಗಳು ಇದು ವಿಚಾರಣೆಯನ್ನು ಮಾಡಿ ಎದಕ್ಕೂ ರಾಜೀನಾಮೆ ತಗೋಬೇಕೋ ಬೇಡ ಅನ್ನೋ ನಿರ್ಧಾರವನ್ನು ನಾವು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹಾಸ್ಯಾಸ್ಪದ ಹೇಳಿಕೆ ಅಂತ ಕಾಣುತ್ತೆ. ನಮ್ಮವರೇ ಈಶ್ವರಪ್ಪನವ್ರು ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರೇ ವಿರೋಧ ಪಕ್ಷದ ನಾಯಕರಾಗಿ ಹೋರಾಟ ಮಾಡಿ ಇವತ್ತು ರಾಜೀನಾಮೆ ಕೊಡಿಸಿರ್ತಕ್ಕಂಥವ್ರು ಇವತ್ತು ತಮ್ಮದೇ ಸರ್ಕಾರದ ಮಂತ್ರಿ ಇಂಥ ಒಂದು ಸಿಲುಕಿಕೊಂಡಾಗ ಯಾಕೆ ರಾಜೀನಾಮೆ ಕೊಡಿಸ್ಲಿಕ್ಕೆ ಮುಂದಾಗ್ತಿಲ್ಲ? ಇದರ ಅರ್ಥ, ಇದರ ಹಿಂದಿರ್ತಕ್ಕಂಥ ಕೈವಾಡ ನನಗೆ ಅರ್ಥ ಆಗ್ತಾಯಿದೆ ಎಲ್ಲರಿಗೂ ಕೂಡ. ಅಂದರೆ ಈಗ ಆಲ್ರೆಡಿ ಡೆತ್ ನೋಟಲ್ಲಿ ಪ್ರತಿಯೊಂದನ್ನು ಸಹ ವಿವರವಾಗಿ ಬರೆದಿದ್ದಾರೆ. ಏನು ತನಿಖೆ ಆಗಬೇಕು ಅಂತೇಳಿ ಅದು ತನಿಖೆ ಆಗಬೇಕಾಗಿರ್ತಕ್ಕಂಥದ್ದೆಲ್ಲ ಸರ್ಕಾರಕ್ಕೆ ಮರ್ಯಾದೆ ಹೋಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅವರು ಈ ರೀತಿ ಮುಂದಪ್ತಾ ಇದ್ದಾರೆ. ಕಾನೂನಾತ್ಮಕ ಹೋರಾಟ ಮಾಡುತ್ತೆ, ಜಯ ಸಿಕ್ಕೇ ಸಿಗುತ್ತೆ. ಪಾಪ ಚಂದ್ರಶೇಖರ್ ಅವ್ರ ಕುಟುಂಬದವ್ರಿಗೆ ಸಾಂತ್ವನೂ ಕೂಡ ಹೇಳಲಿಕ್ಕೆ ಮುಖ್ಯಮಂತ್ರಿಗಳು ಹೋಗಿಲ್ಲ. ಅದೇ ಈಗ ಮುಂದಿನ ದಿನಗಳಲ್ಲಿ BJP ನಿಯೋಗ ಏನಾರು ಚಂದ್ರಶೇಖರ್ ಮನೆಗೆ ಹೋಗಿದ್ದಾರೆ. ಮೊನ್ನೆ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಹೋಗಿದ್ದಾರೆ. ಇನ್ನು ಮುಂದಿನ ತಿಂಗಳು 6ನೇ ತಾರೀಕು ಆಗಿ ಮೇಲೆ ಪ್ರತಿಯೊಬ್ಬರು ನಾಯಕರು ಅವ್ರಿಗೆ ಭೇಟಿ ಮಾಡಿ ಸಾಂತ್ವನ ಹೇಳಿ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು, ಧೈರ್ಯವನ್ನು ತುಂಬಲಿಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಎಲ್ಲೋ ಈ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಸರಿಯಾಗಿ ಆಗ್ತಾ ಇಲ್ವಾ ಏನು ಅಂತೇಳಿ ಅಧಿಕಾರಿಗಳ ಭಯದ ವಾತಾವರಣದಿಂದ ಕೆಲಸ ಮಾಡ್ತಾ ಇದ್ದಾರೆ. 42,000 ಕೋಟಿಗಿಂತ ಹೆಚ್ಚು ಇವತ್ತು ಹಣವನ್ನು ಗ್ಯಾರಂಟಿಗೆ ವಿನಿಯೋಗ ಆಗ್ತಾಯಿದೆ ಸರ್ಕಾರದಲ್ಲಿ. ಇವತ್ತು ದುಡಿಯುವಂಥ ಕೈಗಳಿಗೆ ಕೆಲಸ ಕೊಡಬೇಕೇ ಹೊರತು ನಾವು ಗ್ಯಾರಂಟಿಗಳು ಕೊಟ್ಟು ಇವತ್ತು ರಾಜ್ಯವನ್ನು ಸೋಮಾರಿಯನ್ನಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ನಮ್ಮ ರಾಜ್ಯವನ್ನೇ ಇವತ್ತು ಕತ್ತಲಾಗಿ ಮಾಡಿದೆ. ಅವರು ಇವತ್ತು ಉದ್ಯೋಗ ಸೃಷ್ಟಿ ಮಾಡಿದರೆ ಇವತ್ತು ನಿಜವಾಗ್ಲೂ ಅವರು ದುಡ್ಕೊಂಡು ತಿಂತಕ್ಕಂಥ ವ್ಯವಸ್ಥೆ ಬರ್ತಿತ್ತು. ಕರ್ನಾಟಕ ಇಷ್ಟೊಂದು 42,000 ಕೋಟಿಗಿಂತ ಮಿಗಿಲಾಗಿ ಹಣ ಉಳಿತಿತ್ತು ಒಂದು ವರ್ಷಕ್ಕೆ. ಈ ಒಂದು ಗ್ಯಾರಂಟಿ ಬಗ್ಗೆ ಮತಗಳ ಪರಿವರ್ತನೆ ಮಾಡಲಿಕ್ಕೆ ಹೋಗಿ ಇವರು ಇವತ್ತು ಸರ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯವನ್ನು ಕತ್ತಲನ್ನಾಗಿ ಮಾಡಿದೆ. ಈಗ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ವಾಲ್ಮೀಕಿ ಸಮಾಜದಿಂದ ಏನಾದ್ರು ಹೋರಾಟ ಹಮ್ಮಿಕೊಳ್ಳುವಂಥದ್ದು? ನಾವಿವತ್ತು ರಾಜ್ಯ ST ಮೋರ್ಚಾದಿಂದ ನಾವಿವತ್ತು ಎಲ್ಲ ಮನವಿಯನ್ನು ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಹೋಗ್ತೀವಿ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೂಡ ಹೋಗಿ ನಾವು ಮನವಿಯನ್ನು ಕೊಟ್ಟು ಅದರ ವಿರುದ್ಧ ಏನಾದರೂ ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಎಲ್ಲ ಸಮಾಜದ ಬಾಂಧವರನ್ನು ಕರೆದು ಒಂದು ಸಭೆ ಮಾಡಿ ಇವತ್ತು ಯಾವುದೇ ಹಣ ದುರುಪಯೋಗ ಆಗಬೇಕಾಗಿ ನಮ್ಮ ಬರ್ತಕ್ಕಂಥ ಹಣ ಇನ್ನೊಂದಕ್ಕೆ ಹೋಗಿದೆ ಅಂದ ಮೇಲೆ ನಮ್ಮ ಸಮಾಜದವರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. 15 ಶಾಸಕರಿಗೂ ನಾವು ಮನವಿ ಕೊಡ್ತೀವಿ. ಮೊದಲು ಈಗ ಉದಾಹರಣೆ SC ST ಸಮುದಾಯಕ್ಕೆ ಮೀಸಲಿಟ್ಟಂಥ 14,000 ಕೋಟಿನ ಮಿಸ್ಯೂಸ್ ಮಾಡ್ಕೊಂಡಿತ್ತು ಸರ್ಕಾರ. ಜೊತೆಗೆ ಅದಾದ ನಂತರ ಈಗ ನಿಮ್ಮ ಅಂದರೆ ST ಸಮಾಜಕ್ಕೆ ಸೇರಿದಂತಹ ಏನು ನಿಗಮದ ಹಣವನ್ನು ದುರುಪಯೋಗ ಮಾಡಿಕೊಂಡ್ರು. SCP ST ವರ್ಕ್ ಏನಿದೆ 14,800 ಕೋಟಿ ರೂಪಾಯಿ ಹಣ ಈಗ ಅದು SC STಗೆ ಅದು ಹಣವನ್ನು ವಿನಿಯೋಗ ಆಗಿರ್ತಕ್ಕಂಥ ಹಣ ಈಗ ಅದು ಗ್ಯಾರಂಟಿಗೆ ದುರುಪಯೋಗ ಆಗಿದೆ. ಈಗಾಗಲೇ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು SC ST ಕಾಲನಿಯಲ್ಲಿ ನಡೆದಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ. ಅವರು ಹಣ ಜೋಡಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅವ್ರ ಗ್ಯಾರಂಟಿಗೆ. ಅದರ ಜೊತೆಗೆ ಇವತ್ತು ಇಂಥ ಒಂದು ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಂತ ಹೇಳಿದರೆ ಇದು ಭಾಳ ನಾಚಿಗೇಡಿನ ಸಂಗತಿ. ದಯವಿಟ್ಟು ನಾನು ಮುಖ್ಯಮಂತ್ರಿಗಳು ನಾಗೇಂದ್ರ ಅವರನ್ನು ವಜಾ ಮಾಡಬೇಕು. ಜೊತೆಗೆ ಕಾನೂನಾತ್ಮಕವಾಗಿ ಚಂದ್ರಶೇಖರ್ ಅವರಿಗೂ ಕೂಡ ಕಾನೂನಾತ್ಮಕವಾಗಿ ಅವರ ಮನೆಯಲ್ಲಿರ್ತಕ್ಕಂಥ ಕುಟುಂಬದವರಿಗೆ ಒಂದು ಕೆಲಸವನ್ನು ಸರ್ಕಾರದ ಕೆಲಸ ಕೊಡಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಂಡು ಈ ಪ್ರಕರಣ ಏನಾದ್ರು CBIಗೆ ವಹಿಸಬೇಕು ಅನ್ನೋದೇನಾದ್ರು CBIಗೆ ವಹಿಸ್ಬೇಕಂತ ಒತ್ತಾಯ ಮಾಡಿದ್ದಾರೆ ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು. ನಾವು ಕೂಡ ST ಮೋರ್ಚಾದಿಂದ ಅದನ್ನು CBIಗೆ ವಹಿಸಲಿಕ್ಕೆ ನಾವು ಕೂಡ ಮನವಿ ಕೊಡ್ತಾ ಇದ್ದೀವಿ. ಈಗ ಮುಂದಿನ ನಡೆ ಏನು ಸರ್ ನಿಮ್ಮದು? ಈ ಸಮಾಜದಿಂದ ಇರ್ಬೋದು, ಜೊತೆ ಪಕ್ಷದಿಂದ ಇರ್ಬೋದು, ಕೂತು ಚರ್ಚೆ ಮಾಡಿ ಒಂದು ನಿರ್ಧಾರ ಬರ್ತೀವಿ. ನಮ್ಮ ಹಣ ನಮಗೆ ಬೇಕೇ ಬೇಕು, ಹಿಂತಿರುಗಿಸಲೇಬೇಕು. ಆ ಹಣದಿಂದ ನಮ್ಮ ಸಮಾಜದ ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನಿಗೆ ಸಮಾಜದಲ್ಲಿ ಬಡವನಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳು ಹಣ ಬರಲೇಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಓಕೆ. ಸೊ ಇದಿಷ್ಟು ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ದಾಸ್ಕರಪ್ಪರ್ ಅವರ ಮಾತು. ಏನು ST ನಿಗಮದಿಂದ ಏನು ಹಣ ದುರುಪಯೋಗ ಇದೆ, ಹಣ ವಾಪಸ್ ನಿಗಮಕ್ಕೆ ಬರಬೇಕು. ಏನು ಫಲಾನುಭವಿಗಳಿಗೆ ತಲುಪುವಂಥ ಒಂದು ಕೆಲಸ ಆಗಬೇಕು. ಜೊತೆಗೆ ಚಂದ್ರಶೇಖರ್ ಏನಿದ್ದಾರೆ, ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಏನು ಕೆಲಸ ಸಿಗಬೇಕು, ಜೊತೆಗೆ ನ್ಯಾಯ ಸಿಗಬೇಕು ಅನ್ನೋಂಥ ಒತ್ತಾಯವನ್ನು ಸಹ ಶ್ರೀನಿವಾಸ್ ದಾಸ್ಕರಪ್ಪರ್ ಮಾಡ್ತಾ ಇರುವಂಥದ್ದು. ಮುಂದಿನ ಮತ್ತೊಂದು ಚರ್ಚೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.